ಪರಪ್ಪನಗ್ರಹಾರದಲ್ಲಿ ದರ್ಶನ್ಗೆ ಕೊಂಚ ರಿಲ್ಯಾಕ್ಸ್ ಆಗುವಂತಹ ಆದೇಶ ಅಂತೂ ನಿನ್ನೆ ಬಂತು. ಕನಿಷ್ಠ ಸೌಲಭ್ಯಗಳನ್ನು ಕೊಡಬಹುದು, ಜೊತೆಗೆ ಬಳ್ಳಾರಿಗೆ ಆತನನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಗತ್ಯ ಕಾರಣಗಳು ಸದ್ಯ ಕಾಣಿಸ್ತಿಲ್ಲ ಅಂತ. ಈ ಬೆನ್ನಲ್ಲೇ ಈಗ ಒಂದು ಅಪ್ಡೇಟ್ ಇದೆ, ನೋಡೋಣ. ಕೋರ್ಟ್ ಆದೇಶದಿಂದ ದರ್ಶನ್ಗೆ ಜಮಖಾನ ಭಾಗ್ಯ ಸಿಗ್ತಾ ಇದೆಯಂತೆ. ಈಗ ಹಾಸಿಗೆ ಬದಲು ಗಟ್ಟಿಯಾದ ಜಮಖಾನವನ್ನು ಅಧಿಕಾರಿಗಳು ನೀಡಿದ್ದಾರೆ. 2 ಗಟ್ಟಿ ಜಮಖಾನ, ಚಾಪೆ, ದಿಂಬು ಇದೆಲ್ಲ ಕೊಟ್ಟು ನೀವು ಕೇಳಿದ್ರಿ, ನಿಮ್ಮ ಆದೇಶವನ್ನು ಪುರಸ್ಕರಿಸಿದ್ದಾರೆ, ಅದರಂತೆ ನಾವು ಕೂಡ ವ್ಯವಸ್ಥೆ ಮಾಡ್ತಿದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರಂತೆ. ಕೋರ್ಟ್ ಆದೇಶದ ಪ್ರತಿ ತಲುಪಿದ ಬಳಿಕ ಈ ನಿರ್ಧಾರಗಳನ್ನು ಮಾಡ್ಕೊಳ್ತಾರಂತೆ. ಅವ್ರಿಗೆ ಕೇಳಿದನ್ನು ಕೊಟ್ಟಿದ್ದೀವಿ ನಾವು ಅಂತ, ಕನಿಷ್ಠ ಸೌಲಭ್ಯಗಳನ್ನು ಕೊಡ್ಬೋದು ಅಂತ ಕೋರ್ಟ್ ಹೇಳ್ತೇನೆ. ಜೈಲಿನ ಮ್ಯಾನ್ಯಲ್ ಅನ್ನು ನೋಡ್ಕೊಳ್ಳಿ, ಅವ್ರು ಕೇಳಿದಾರಲ್ಲ ಅದರೊಳಗೆ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಕೊಡಿ ಅಂತ ಕೇಳಿದ್ರು. ಅವರು 6 ಲೇಯರ್ 7 ಲೇಯರ್ದು ನನಗೆ ಹಾಸಿಗೆ ಬೇಕು ಅಂತೆಲ್ಲ ಕೇಳಿದ್ರೆ ಕೊಡೋಕ್ಕಾಗಲ್ಲ. ಕರ್ಲಾನು ಅಥವಾ ಎಮಾ ಮ್ಯಾಟ್ರೆಸ್ಸು ಅದೆಲ್ಲ ಸಿಗಲ್ಲ ಅಲ್ಲಿ. ಇವರು ಜಮಖಾನನ ಕೊಡ್ತಾ ಇದ್ದಾರಂತೆ, ಪ್ರೊವೈಡ್ ಮಾಡ್ತಾ ಇದ್ದಾರಂತೆ. 2 ಗಟ್ಟಿ ಜಮಖಾನನ ಕೊಟ್ಟು, ಸರಿ ಚಳಿ ಆಗ್ತಾ ಇದೆ, ಮಲಗೋದಕ್ಕೆ ಆಗ್ತಿಲ್ವಲ್ಲ, ಯೂಸ್ ಮಾಡ್ಕೊಳ್ಳಿ ಇದನ್ನು ಅಂತ ಹೇಳಿದಾರಂತೆ. ಒಟ್ಟಿನಲ್ಲಿ ಒಂದು ಹ್ಯುಮ್ಯಾನಿಟಿ ಬೇಸಿಸಲ್ಲಿ ಸದ್ಯಕ್ಕೆ ಅಧಿಕಾರಿಗಳು ಈ ಪ್ರಕರಣದಲ್ಲಿ ವರ್ತಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇಷ್ಟೂ ಕೊಡೋದಕ್ಕೆ ಬೆವರ್ತಾ ಇದ್ರು ಅಧಿಕಾರಿಗಳು. ಕಾರಣ ಸುಪ್ರೀಂ ಕೋರ್ಟ್ ಹಾಕಿದಂತಹ ತಪರಾಕಿ ಹಾಗೂ ಖಡಕ್ ನಿರ್ದೇಶನ. ಈ ಕೋರ್ಟೇ ಹೇಳಿರೋದ್ರಿಂದ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನು ಕೊಡಬಹುದು ಅದನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ಇನ್ನೂ ಕೂಡ ಜೈಲಧಿಕಾರಿಗಳಿಗೆ ಕೋರ್ಟ್ನ ಆದೇಶದ ಕಾಪಿ ತಲುಪಿಲ್ವಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಯಾವಾಗ್ಲಿಂದ ಜಮಖಾನ ಭಾಗ್ಯ ಸಿಗಬಹುದು ದರ್ಶನ್ಗೆ ಅಂತ? ಖಂಡಿತ ಏನ್ ನಿನ್ನೆ ನ್ಯಾಯಾಲಯದಲ್ಲಿ ಒಂದು ದರ್ಶನ್ ಪರವಾಗಿ ಅಂತ ದರ್ಶನ್ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅಂದ್ರೆ ನನಗೆ ಬೆಡ್ಶೀಟ್ ಇರ್ಬೋದು, ದಿಮ್ ಇರ್ಬೋದು ಅಥವಾ ಆಸ್ತಿಯನ್ನ ಕೊಡಬೇಕು ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಏನು ಕೊಡಬಹುದು ಸಾಮಾನ್ಯವಾಗಿ ಕೈದಿಗಳಿಗೆ, ಅದನ್ನ ಪ್ರೊವೈಡ್ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ನಿನ್ನೆ ಆದೇಶ ಆಗಿತ್ತು. ಆದ್ರೆ ಹಿನ್ನೆಲೆ ರಾತ್ರಿನೇ ನ್ಯಾಯಾಲಯದ ಆದೇಶದ ಕಾಪಿ ಜೈಲಿಗೆ ತಲುಪಿರೋ ಹಿನ್ನೆಲೆ ಈಗ ದರ್ಶನ್ಗೆ 2 ಜಮಖಾನ ಮತ್ತು ದಿಮ್ ಒಂದು ತೆಳುವಾದ ಒಂದು ಬೆಡ್ ಅನ್ನು ಸಹ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೂ ಸಹ ನ್ಯಾಯಾಲಯದ ಆದೇಶ ಇರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ಪಾಲನೆ ಮಾಡ್ಕೊಂಡು ಏನ್ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಏನನ್ನು ಕೊಡಬಹುದು ಅಷ್ಟನ್ನು ಮಾತ್ರ ಸದ್ಯಕ್ಕೆ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ಈಗಾಗಲೇ ಕ್ವಾರಂಟೈನ್ ಜೈಲಲ್ಲಿ ಇರುವಂತಹ ದರ್ಶನ್ಗೆ ಮೇನ್ ಜೈಲ್ಗೆ ಶಿಫ್ಟ್ ಕೊಡಬೇಕಾ ಅಥವಾ ಅಲ್ಲೇ ಮುಂದುವರಿಸಬೇಕಾ ಅನ್ನೋದ್ರ ಬಗ್ಗೆನೂ ಸಹ ಇವತ್ತು ಒಂದು ಸಭೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಜೈಲು ಅಧಿಕಾರಿಗಳು ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಇನ್ನು ಮುಖ್ಯ ಸೂಪರ್ಡೆಂಟ್ ಈಗಾಗಲೇ ಬೇರೆ ಕಡೆ ಆದರೆ ಹೈದರಾಬಾದ್ ನಲ್ಲಿ ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ ಅವರು ಬಂದ ನಂತರ ತೀರ್ಮಾನ ಆಗ್ತದ ಅಥವಾ ಇವತ್ತೇ ತೀರ್ಮಾನ ಮಾಡ್ತಾರ ಅನ್ನೋದು ಸಹ ಒಂದು ಪ್ರಶ್ನೆ ಇರುತ್ತೆ. ಜೊತೆಗೆ ಈಗಾಗಲೇ ಏನು ಕ್ವಾರಂಟೈನ್ ಜೈಲಿನಿಂದ ಮುಖ್ಯ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಸಹ ಒಂದಷ್ಟು ಮಾತುಕತೆಗಳು ಆಗ್ತಾ ಇದಾವೆ. ಜೊತೆಗೆ ನಿನ್ನೆ ನ್ಯಾಯಾಲಯದಲ್ಲಿ ಆದೇಶ ಮಾಡಿದ್ರು. ಈಗಲೇ ಜೈಲಿನ ಕ್ವಾರಂಟೈನ್ ಜೈಲ್ ಮುಂಭಾಗದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡೋದಕ್ಕೂ ಸಹ ಒಂದು ಅವಕಾಶ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ. ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಜೈಲಿನ ಆಚೆ ಬಯಸಿದ ಎಲ್ಲ ಇದೆ, ಅನುಭವಿಸೋದಕ್ಕೆ ಇವರೇ ಇಲ್ಲ. ಅನುಭವಿಸಬೇಕು ಆಗಿದ್ದವರು ಈಗ ಒಳಗಡೆ ಇದ್ದಾರೆ, ಅಷ್ಟೇ ವ್ಯತ್ಯಾಸ. ಇನ್ನಿಲ್ಲಿ ಪ್ರತಿಯೊಂದಕ್ಕೂ ಕೂಡ ಕೇಳಿ ಗೆಂಜಿ ಬೇಡಾಡಬೇಕಾದಂತಹ ಸ್ಥಿತಿ ಅವರೇ ಮಾಡಿಕೊಂಡಂತಹ ಕೆಲಸಗಳಿಗೆ ಆಗಿದೆ. ಈಗ ಜಮಖಾನೇನೋ ಸಿಕ್ಕಿದೆಯಂತೆ. ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಹೋದಂಗೆಲ್ಲ ನಿನ್ನೆ ಮಾತಾಡಿದರು. ವಿಪರೀತವಾಗಿ ಫ್ರಸ್ಟ್ರೇಷನ್ಗೊಳಗಾಗಿ ಟ್ರಿಗರ್ ಆಗೋ ರೀತಿಯಲ್ಲಿ ಅವ್ರು ಮಾತಾಡಿದರು. ಬಟ್ ಅನುಕೂಲಕರ ಆದೇಶ ಅಂತೂ ಅವ್ರಿಗೆ ಬಂದಿದೆ, ಅವರ ಪರವಾಗಿ ಅನುಕೂಲಕರವಾದ ಆದೇಶ ಬಂದಿದೆ. ಹೀಗಾಗಿ ಜಮಖಾನ ಭಾಗ್ಯ ಅವ್ರಿಗೆ ಸಿಕ್ಕಿದೆ.